ಮೋಸ್ಟ್ ಅವೇಟೆಡ್ ಬಿಗ್ ಬಿಲಿಯನ್ಸ್ ಡೇ ಇನ್ನೇನು ಸ್ವಲ್ಪ ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ತುಂಬ ಜನ ಅಂದ್ಕೊಂಡಿರ್ತೀರ ಬಿಗ್ ಬಿಲಿಯನ್ಸ್ ಡೇನಲ್ಲಿ ಒಳ್ಳೆ ಆಫರ್ಗೆ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡು. ಇವತ್ತಿನ ಈ ವಿಡಿಯೋದಲ್ಲಿ ಒಳ್ಳೆ ಬಜೆಟ್ ಅಂತಂದರೆ ಅಂಡರ್ 55,000 ಸೊ ಒಳ್ಳೆ ಸ್ಪೆಸಿಫಿಕ್ ಇರ್ತಕ್ಕಂಥ ಕೆಲವೊಂದು ಲ್ಯಾಪ್ಟಾಪ್ಗಳನ್ನು ನಾನು ಲಿಸ್ಟ್ ಔಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೀವೇನಾದರೂ ಲ್ಯಾಪ್ಟಾಪ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರಿ ಈ ಬಿಗ್ ಬಿಲಿಯನ್ಸ್ ಡೇನಲ್ಲಿ, ಸೊ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ, ಅದರ್ ಥಿಂಗ್ ಯಾರೆಲ್ಲ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರ್ತಿದ್ದೀರಾ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೋಟಲ್ 6 ಮಾಡೆಲ್ನ ಲಿಸ್ಟ್ ಔಟ್ ಮಾಡಿದ್ದೀನಿ. ಓಕೆ, ಸೊ ಮ್ಯಾಕ್ಸಿಮಮ್ 55,000 ಪ್ರೈಸ್ ರೇಂಜ್ವರೆಗೂ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಓಕೆ, ಸೊ ಮೇನ್ ಥಿಂಗ್ ನಾನು ಏನೆಲ್ಲ ಸ್ಪೆಸಿಫಿಕೇಷನ್ ಮೈಂಡಲ್ಲಿ ಇಟ್ಕೊಂಡು ನಾನು ಈ 6 ಮಾಡೆಲ್ನ ಲಿಸ್ಟ್ ಔಟ್ ಮಾಡಿದ್ದೀನಿ ಅಂತಂದರೆ, ಸೊ ಮಿನಿಮಮ್ ರ್ಯಾಮ್ 16 GB ಬೇಕೇ ಬೇಕು, ಮತ್ತು 512 GB ರ್ಯಾಮ್ ಮಿನಿಮಮ್ ಇರಲೇಬೇಕು. ಅದಲ್ಲದೆ ಒಳ್ಳೆ ರಿಫ್ರೆಶ್ ರೇಟ್ ಇರುವಂಥ ಡಿಸ್ಪ್ಲೇ ಇರಬೇಕು. ಈ ಸ್ಪೆಸಿಫಿಕೇಷನ್ಗಳನ್ನು ಮೈಂಡಲ್ಲಿ ಇಟ್ಕೊಂಡು ನಾನು ಈ ಲಿಸ್ಟ್ನ ಪ್ರಿಪೇರ್ ಮಾಡಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ 6th ಮಾಡೆಲ್ ಯಾವುದು ಅಂತ ನೋಡೋದಾದರೆ, ಸೊ HP 15 ಅಂತ ಹೇಳಿ. ಓಕೆ, ಅವನ ಹೈ ಲೆವೆಲ್ ಇದರದ್ದು ಕಾನ್ಫಿಗ್ರೇಷನ್ ಹೇಳಬೇಕು ಅಂತಂದರೆ, ಸೊ AMD ಪ್ರೊಸೆಸರ್ ಬರುತ್ತೆ. AMD ಪ್ರೊಸೆಸರ್ Radeon 7 ವರ್ಷನ್ ಇರೋದು. ಹಾಗೆ ಇದರ ಜೊತೆ ಏನಾಗುತ್ತೆ, ನಿಮಗೆ DDR4 16 GB ರ್ಯಾಮ್ ಬರುತ್ತೆ. ಅದಲ್ಲದೆ 512 GB SSD ಹಾರ್ಡ್ ಡಿಸ್ಕ್ ಕೂಡ ಸಿಗುತ್ತೆ ನಿಮಗೆ. ಸೊ ಡಿಸ್ಪ್ಲೇ ಅಂತ ಬಂದಾಗ ನಿಮಗೆ 15.6 ಇಂಚ್ ಫುಲ್ HD ಡಿಸ್ಪ್ಲೇ ಸಿಗುತ್ತೆ. ಇನ್ ಅಡಿಷನ್ ಟು ದ್ಯಾಟ್ ಇದು ಆ್ಯಂಟಿ ಗ್ಲೇರ್ ಡಿಸ್ಪ್ಲೇ ಆಗಿರುತ್ತೆ. ಓಕೆ, ಮತ್ತು ಹಾಗೆ ಇಂಟಿಗ್ರೇಟೆಡ್ Radeon ಗ್ರಾಫಿಕ್ಸ್ ಕೂಡ ಸಿಗುತ್ತೆ. ಸೊ ಕೀಬೋರ್ಡ್ ಬಂದಾಗ ಅದು ಬ್ಯಾಕ್ಲಿಟ್ ಕೀಬೋರ್ಡ್ ಆಗಿರುತ್ತೆ. ಮತ್ತು ನಿಮ್ಮದು ವೆಬ್ ಕ್ಯಾಮ್ ಅಂತ ಬಂದಾಗ ಇದು 180p ವೆಬ್ ಕ್ಯಾಮ್ ಆಗಿರುತ್ತೆ. ಓಕೆ, ಮತ್ತು ಇನ್ನು ಯಾವೆಲ್ಲ ಫ್ರೀ ಇನ್ಸ್ಟಾಲ್ಡ್ ಸಾಫ್ಟ್ವೇರ್ ಬರುತ್ತವೆ ಇದರ ಜೊತೆ ಅಂತ ನೋಡೋದಾದರೆ, ಸೊ ದಿಸ್ ಲ್ಯಾಪ್ಟಾಪ್ ಕಮ್ಸ್ ವಿತ್ Windows 11 ಹೋಮ್ ವರ್ಷನ್. ಅದರ ಜೊತೆಗೆ ಮೈಕ್ರೋಸಾಫ್ಟ್ 365 ಬೇಸಿಕ್ ವರ್ಷನ್ 1 ಇಯರ್ವರೆಗೂ ನೀವು ಸಬ್ಸ್ಕ್ರಿಪ್ಷನ್ನ ಯೂಸ್ ಮಾಡ್ಕೋಬೋದು. MS ಆಫೀಸ್ ಹೋಮ್ ವರ್ಷನ್ 2024 ವರ್ಷನ್ ನಿಮಗೆ ಲೈಫ್ ಟೈಮ್ ಫ್ರೀ ಸಿಗುತ್ತೆ. ಸೊ ಓವರಾಲ್ ಈ ಲ್ಯಾಪ್ಟಾಪ್ ವೇಟ್ ಬಂದು 1.69 kg. ಇದು ಲೈಟ್ ವೇಟ್ ಲ್ಯಾಪ್ಟಾಪ್ ಅಂತಲೇ ಹೇಳ್ಬೋದು. ಸೊ ಇನ್ ಡೀಟೇಲ್ ನೋಡೋದಾದರೆ, ಕನೆಕ್ಟಿವಿಟಿ ಬಂದು ಇದು ವೈಫೈ ಮತ್ತು ಬ್ಲೂಟೂತ್ ಎರಡನ್ನೂ ಯೂಸ್ ಮಾಡ್ಕೋಬೋದು. ಓಕೆ, ಲೇಟೆಸ್ಟ್ 5.5 ಟೆಕ್ನಾಲಜಿ ಇದೆ, ಹಾಗೂ ಬ್ಲೂಟೂತ್ ವರ್ಷನ್ 5 ಇದೆ. ಇದರ ಜೊತೆಗೆ ಬ್ಯಾಟ್ರಿ ಬಂದು ನಿಮಗೆ 41 ವ್ಯಾಟ್ ಅವರ್ಸ್ ಬ್ಯಾಟ್ರಿ ಬರುತ್ತೆ. ಸೊ ಟೋಟಲ್ 3 ನಂಬರ್ ಆಫ್ ಸೆಲ್ಸ್ ಇರ್ತಾವೆ. ಸೊ ಇದು ಅವ್ರು ಕ್ಲೇಮ್ ಮಾಡೋ ಪ್ರಕಾರ ಬ್ಯಾಟ್ರಿ ಅಪ್ ಟು 6 hourವರೆಗೂ ಬರುತ್ತೆ ಅಂತ ಕ್ಲೇಮ್ ಮಾಡ್ತಿದ್ದಾರೆ. ಇನ್ ಕೇಸ್ ಆಫ್ ಇದು ಪೋರ್ಟ್ಸ್ ಅಂತ ಬಂದಾಗ, ಸೊ ಟೋಟಲ್ USB-C ಟೈಪ್ ಒಂದಿದೆ. ಅದೇನಪ್ಪ ಅಂದರೆ ಅಪ್ ಟು 5 Gbps ಡೇಟಾ ಟ್ರಾನ್ಸ್ಫರ್ ಮಾಡಲಿಕ್ಕೆ ಮಾತ್ರ ಅದು ಯೂಸ್ ಆಗುತ್ತೆ. ಸೊ ಅದರಿಂದ ಚಾರ್ಜಿಂಗ್ ಕೆಪಬಿಲಿಟಿ ಇರೋದಿಲ್ಲ. 2 USB ಟೈಪ್ A ಪೋರ್ಟ್ಸ್ಗಳು ಸಿಗ್ತಾವೆ. ಸೊ ಇದ್ರದ್ದು ಓವರಾಲ್ ಪ್ರೈಸ್ ಬಂದು 47,690 ರೂಪೀಸ್ ಇರೋದು. ಮೇ ಬಿ ಡ್ಯೂರಿಂಗ್ ಸೇಲಲ್ಲಿ ಪ್ರೈಸ್ ರಿಡ್ಯೂಸ್ ಆದರೂ ಆಗ್ಬೋದು. ನಮ್ಮ ಲಿಸ್ಟಲ್ಲಿರೋ ನೆಕ್ಸ್ಟ್ ಹೈಯರ್ ಮಾಡೆಲ್ ಯಾವುದಪ್ಪ, 5th ಮಾಡೆಲ್ ಯಾವುದು ಅಂತಂದರೆ Dell 15 ಅಂತಿದೆ. ಓಕೆ, ಸೊ ಈ Dell 15 ಮಾಡೆಲ್ದು ಆನ್ ಹೈ ಲೆವೆಲ್ ಕಾನ್ಫಿಗ್ರೇಷನ್ ನಾವು ನೋಡೋದಾದರೆ, ಇದು 2022 ಲಾಂಚ್ ಆಗಿರೋ ಮಾಡೆಲು. ಸೊ ಇದ್ರ ಜೊತೆಗೆ ಏನಪ್ಪ ಅಂದರೆ ಇಂಟೆಲ್ i5 ಪ್ರೊಸೆಸರ್ ಸಿಗುತ್ತೆ ನಿಮಗೆ 12th ಜನ್. ಅದಲ್ಲದೆ ಅಗೇನ್ ಇದರಲ್ಲೂ 16 GB ರ್ಯಾಮ್ ಇದೆ, ಹಾಗೆ 512 GB SSD ಸಿಗೋದು. Windows 11 ಹೋಮ್ ವರ್ಷನ್ ನಿಮಗೆ ಲೈಫ್ ಟೈಮ್ ಸಿಗುತ್ತೆ. ಅದಲ್ಲದೆ ಮೈಕ್ರೋಸಾಫ್ಟ್ ಆಫೀಸ್ 2021 ವರ್ಷನ್ ಇದರಲ್ಲಿ ಫ್ರೀ ಇನ್ಸ್ಟಾಲ್ಡ್ ಸಾಫ್ಟ್ವೇರ್ ನಿಮಗೆ ಸಿಗುತ್ತೆ. ಸೊ ಡಿಸ್ಪ್ಲೇ ಅಂತ ಬಂದಾಗ ಇದು ಅಗೇನ್ 15.6 ಇಂಚ್ ಫುಲ್ HD ಡಿಸ್ಪ್ಲೇ ಆಗಿರುತ್ತೆ. ಸೊ ಇದರದ್ದು ಇನ್ ಡೀಟೇಲ್ ಕಾನ್ಫಿಗ್ರೇಷನ್ ನಾವು ನೋಡೋಕ್ಕೆ ಹೋದರೆ, ಅಡಿಷ್ನಲ್ ಡೀಟೇಲ್ಸು 16 GB ಏನು ರ್ಯಾಮ್ ಬರುತ್ತಲ್ಲ, ಅದು DDR4 ವರ್ಷನ್ ಆಗಿರುತ್ತೆ. ಸೊ ಇನ್ನೊಂದೇನಪ್ಪ ಅಂತಂದ್ರೆ, ನಂಬರ್ ಆಫ್ ಪೋರ್ಟ್ಸ್ ಅಂತ ಬಂದಾಗ USB 3.2 ಪೋರ್ಟ್ಸ್ಗಳು ಸಿಗ್ತಾವೆ Gen 1 ವರ್ಷನ್ನು. ಅದಲ್ಲದೆ ಒಂದು USB 2.0 ಮತ್ತು HDMI ಸ್ಲಾಟ್ ಕೂಡ ನಿಮ್ಗೆ ಸಿಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಇದರಲ್ಲಿನೂ SD ಕಾರ್ಡ್ನು ಇನ್ಸರ್ಟ್ ಮಾಡ್ಬೋದು. ಸೊ ಓವರಾಲ್ ಈ ಮಾಡೆಲ್ ಪ್ರೈಸ್ ಬಂದುಬಿಟ್ಟು ನಿಮಗೆ ಬಿಫೋರ್ ಸೇಲು 49,000 ಈ ಮಾಡೆಲ್ ಸಿಗುತ್ತೆ ನಿಮಗೆ. ಓಕೆ, ಸೊ ಇನ್ ಕೇಸ್ ಮೇ ಬಿ ಇನ್ ಸೇಲ್ ಸ್ಟಾರ್ಟ್ ಆದಮೇಲೆ ಆ ಪ್ರೈಸ್ ಮೇ ಬಿ ವಿತ್ ಆಫರು ಅಥವಾ ಡಿಸ್ಕೌಂಟು ಏನೋ ಕಡಿಮೆ ಆದರೂ ಆಗ್ಬೋದು. ಓಕೆ, ನೆಕ್ಸ್ಟ್ ಹೈಯರ್ ಮಾಡೆಲ್ ಯಾವುದು ಅಂತಂದರೆ ಲಿನೋವೋ iPad Slim 3 ಅಂತೇಳಿ. ಇಂಟೆಲ್ i5 12th ಜನರೇಷನ್
ಪ್ರೊಸೆಸರ್ ಇದರಲ್ಲಿ ಸಿಗೋದು ನಿಮಗೆ. ಮತ್ತು ಡಿಸ್ಪ್ಲೇ ಅಂತ ಬಂದಾಗ 15.6 ಇಂಚ್ ಡಿಸ್ಪ್ಲೇ ಸಿಗುತ್ತೆ. ಅಗೇನ್ ಇದು ಫುಲ್ HD ಆಗಿರುತ್ತೆ. ಮತ್ತು ರ್ಯಾಮ್ ಅಂತ ಬಂದಾಗ ಇದು ಅಗೇನ್ 16 GB ರ್ಯಾಮ್ ಇರುತ್ತೆ ಮತ್ತು 512 GB SSD ಇರುತ್ತೆ. ಸೊ ಇನ್ಬಿಲ್ಟ್ ಫ್ರೀ ಇನ್ಸ್ಟಾಲ್ಡ್ ಸಾಫ್ಟ್ವೇರ್ ಯಾವ್ದು ಅಂತ ನೋಡಿದ್ರೆ ವಿಂಡೋಸ್ 11 ಹೋಮ್ ವರ್ಷನ್ ಸಿಗುತ್ತೆ ನಿಮಗೆ, ಮತ್ತು ಆಫೀಸ್ 2021 ವರ್ಷನ್ ಇದರಲ್ಲಿ ಸಿಗೋದು. ಹಾಗೆ ಕೀಬೋರ್ಡು ಕೂಡ ಬ್ಯಾಕ್ಲಿಟ್ ಕೀಬೋರ್ಡ್ ಆಗಿರುತ್ತೆ. ಸೊ ಓವರಾಲ್ ಇದರದ್ದು ವೆಯ್ಟ್ ಬಂದು ನಿಮಗೆ 1.63 kg ಅಂತ ಅವ್ರು ಕ್ಲೇಮ್ ಮಾಡ್ತಿರೋದು. ಓಕೆ, ಇದು ತಿನ್ನೆಸ್ಟ್ ಲ್ಯಾಪ್ಟಾಪ್ ಅಂತಲೇ ಹೇಳ್ಬೋದು. ಸೊ ಯಾವೆಲ್ಲ ಪೋರ್ಟ್ಸ್ ಈ ಮಾಡಲಲ್ಲಿ ಬರ್ತಾವಂತ ನೋಡೋದಾದರೆ USB A2 ವರ್ಷನ್ ಅದು ಒನ್ ಪೋರ್ಟ್ ಸಿಗುತ್ತೆ. ಹಾಗೆ USB A 3.2 ವರ್ಷನ್ ಅದೇನದಲ್ಲ Gen 1, ಸೊ ಅದು ಒಂದು ಪೋರ್ಟ್ ಸಿಗುತ್ತೆ. ಅಡಿಷ್ನಲಿ ಒಂದು ನಿಮಗೆ USB C ಟೈಪ್ 3.2 Gen ಸಿಗ್ತಿರೋದು ಈ ಮಾಡಲಲ್ಲಿ. ಲಿನೋವೊ ಐಪ್ಯಾಡ್ ಸ್ಲಿಮ್ 3 ಇದ್ರದ್ದು ಪ್ರೈಸ್ ಬಂದು 49,450 ರುಪೀಸ್. ನಮ್ಮ ನೆಕ್ಸ್ಟ್ ಹೈಯರ್ ಮಾಡಲ್ ಥರ್ಡ್ ಮಾಡಲ್ ಯಾವುದು ಅಂತಂದರೆ ಡೆಲ್ 15 ಅಂತೇಳಿ, ಡೆಲ್ 15 ಥಿನ್ ಆ್ಯಂಡ್ ಲೈಟ್ ಲ್ಯಾಪ್ಟಾಪು. ಸೊ ಇದರಲ್ಲಿ ಗುಡ್ ಥಿಂಗ್ ಏನಪ್ಪ ಅಂದರೆ ಅಗೇನ್ ಇದು ಇಂಟೆಲ್ i5 12th Gen ಪ್ರೊಸೆಸರ್ ನಿಮ್ಗೆ ಸಿಗೋದು. ಅಗೇನ್ ಇದರಲ್ಲೂ 16 GB ರ್ಯಾಮ್ ಇದೆ, 512 GB SSD ಇದೆ, ಅಲ್ಟ್ರಾ ಹೈ ಡೆಫಿನಿಷನ್ ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ಕಾರ್ಡ್ ನಿಮಗೆ ಸಿಗೋದು. ಸ್ಕ್ರೀನ್ ಅಂತ ಬಂದಾಗ ಅಗೇನ್ ಇದು 15.6 ಇಂಚ್ ಫುಲ್ ಸ್ಕ್ರೀನ್ ಇದೆ. ಇದ್ರ ಜೊತೆಗೆ ಯಾವೆಲ್ಲ ಫ್ರೀ ಇನ್ಸ್ಟಾಲ್ಡ್ ಸಾಫ್ಟ್ವೇರ್ ಬರ್ತಾವಂತ ನೋಡೋದಾದರೆ ವಿಂಡೋಸ್ 11 ಸಿಗುತ್ತೆ, ಮೈಕ್ರೋಸಾಫ್ಟ್ ಆಫೀಸ್ 2001 ಲೈಫ್ ಟೈಮ್ವರೆಗೂ ನಿಮಗೆ ಸಿಗುತ್ತೆ. ಅದಲ್ಲದೆ 15 ಮಂತ್ ಮ್ಯಾಕ್ ಕೆಫೆ ಆ್ಯಂಟಿವೈರಸ್ ಸಬ್ಸ್ಕ್ರಿಪ್ಷನ್ ಕೂಡ ಸಿಗುತ್ತೆ ನಿಮಗೆ. ಓಕೆ, ಸೊ ಅಗೇನ್ ಇದರದ್ದು ಓವರಾಲ್ ವೇಟ್ ನಾವು ನೋಡೋದಾದರೆ 1.69 kg ಇದ್ರದ್ದು ಓವರಾಲ್ ವೇಟ್. ಅಗೇನ್ ಇದು ಲೈಟ್ ವೇಟ್ ಅಂತಲೇ ಹೇಳ್ಬೋದು. ಸೊ ಓವರಾಲ್ ಇದರದ್ದು ಪ್ರೈಸ್ ಬಂದುಬಿಟ್ಟು ನಿಮಗೆ ಸದ್ಯಕ್ಕೆ ಆ್ಯಸ್ ಅಪ್ ನಾವು ನಿಮಗೆ 51,990 ರುಪೀಸಲ್ಲಿ ಈ ಮಾಡಲ್ ಅವೈಲೇಬಲ್ ಇದೆ. ಓಕೆ, ಅಗೇನ್ ಸೇಲಲ್ಲೂ ಇದು ಪ್ರೈಸು ಟಾಪ್ ಡೌನ್ ಆದರೂ ಆಗ್ಬೋದು. ಸೊ ನಮ್ಮ ಲಿಸ್ಟಲ್ಲಿರೋ ನೆಕ್ಸ್ಟ್ ಹೈಯರ್ ಮಾಡಲ್ ಯಾವುದಪ್ಪ ಅಂತಂದರೆ ಡೆಲ್ ಇನ್ಸ್ಪಿರೇಷನ್ 3520 ಅಂತೇಳಿ. ಓಕೆ, ಇದು ಮೆಟಲ್ ಲ್ಯಾಪ್ಟಾಪ್ ಅಂತ ಅವ್ರು ಕ್ಲೇಮ್ ಮಾಡ್ತಿರೋದು. ಅಗೇನ್ ಇದರಲ್ಲೂ ಏನಪ್ಪ ಅಂತಂದರೆ ಇಂಟೆಲ್ ಕೋರ್ i5 12th Gen ಪ್ರೊಸೆಸರೇ ನಿಮ್ಗೆ ಸಿಗೋದು. ರ್ಯಾಮ್ ಬಂದು 16 GB ಮತ್ತು ಇಂಟರ್ನಲ್ ಹಾರ್ಡ್ ಡಿಸ್ಕ್ ಬಂದು ಇಂಟರ್ನಲ್ SSD ಬಂದು 512 GB ಅಂತ ಸಿಗುತ್ತೆ. ನಿಮಗೆ ಫುಲ್ HD 15.6 ಇಂಚ್ ಡಿಸ್ಪ್ಲೇ ಸಿಗೋದು. ಹಾಗೆ ಇದರಲ್ಲಿ ಅನದರ್ ಗುಡ್ ಥಿಂಗ್ ಏನಪ್ಪ ಅಂತಂದರೆ ನಿಮಗೆ 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಓಕೆ, ಮತ್ತು ಅದು ಸ್ಕ್ರೀನ್ ಬ್ರೈಟ್ನೆಸ್ ಬಂದು ನಿಮಗೆ 250 ನಿಟ್ಸ್ ಸಿಗ್ತಿರೋದು. ಸೊ ವಿಚ್ ಇಸ್ ಗುಡ್ ಅಂತಲೇ ಹೇಳ್ಬೋದು. ಇಟ್ ಕಮ್ಸ್ ವಿತ್ ವಿಂಡೋಸ್ 11 ಹೋಮ್ ವರ್ಷನ್, ಹಾಗೆ ಮೈಕ್ರೋಸಾಫ್ಟ್ ಆಫೀಸ್ 2021 ವರ್ಷನ್ ಲೈಫ್ ಟೈಮ್ ಫ್ರೀ ಸಿಗುತ್ತೆ. ಬ್ಯಾಕ್ಲಿಟ್ ಕೀಬೋರ್ಡ್ ಇರುತ್ತೆ ಇದರಲ್ಲಿ. ಹಾಗೆ ಏನಪ್ಪ ಅಂತಂದರೆ ನಿಮಗೆ 15 ಮಂತ್ವರೆಗೂ ಫ್ರೀಯಾಗಿ ಮ್ಯಾಕ್ ಕೆಫೆ ಆ್ಯಂಟಿವೈರಸ್ ನಿಮಗೆ ಸಿಗುತ್ತೆ. ಅಗೇನ್ ಇದರಲ್ಲಿ ವೇಟ್ ಬಂದು ನಿಮಗೆ 1.65 kg ಲೈಟ್ ವೇಟ್ ಆಗಿರುತ್ತೆ. ಯಾವೆಲ್ಲ ಅಡಿಷ್ನಲ್ ಪೋರ್ಟ್ಸ್ ಇದರಲ್ಲಿ ಇದಾವೆ ಅಂತ ನಾವು ನೋಡೋದಾದರೆ USB 3.2 Gen 2 ಪೋರ್ಟ್ಸ್ಗಳಿರುತ್ತೆ. ಹಾಗೆ ಏನಪ್ಪ ಅಂತಂದರೆ ಒಂದು USB 2.0 ಪೋರ್ಟ್ ಇದೆ, ಹೆಡ್ಸೆಟ್ ಜಾಕು ಸಿಗುತ್ತೆ ಇದರಲ್ಲಿ. ಓಕೆ, ಒಂದು HDMI ಪೋರ್ಟ್ ಇದೆ. ಹಾಗೆ SD ಕಾರ್ಡ್ ರೀಡರ್ ಸ್ಲಾಟ್ ಬೇರೆ ಇದರಲ್ಲಿ ಕೊಟ್ಟಿದ್ದಾರೆ. ಓಕೆ, ವಿಚ್ ಇಸ್ ಗುಡ್ ಅಂತಲೇ ಹೇಳ್ಬೋದು. ಆ್ಯಸ್ ಅಪ್ ನಾವು ಇದರದ್ದು ಪ್ರೈಸ್ ಬಂದುಬಿಟ್ಟು 51,999, ಆಲ್ಮೋಸ್ಟ್ 52,000ಗೆ ನಿಮಗೆ ಈ ಲ್ಯಾಪ್ಟಾಪ್ ಸಿಗುತ್ತೆ. ನಮ್ಮ ಲಿಸ್ಟಲ್ಲಿರೋ ನೆಕ್ಸ್ಟ್ ಹೈಯೆಸ್ಟ್ ಮಾಡಲ್ ಲಾಸ್ಟ್ ಮಾಡಲ್ ಯಾವುದಪ್ಪ ಅಂತಂದರೆ ಸೊ ನಂಬರ್ 1ನಲ್ಲಿ ಆಸೂಸ್ ವಿವೋಬುಕ್ 16 ಅಂತ ಇರೋದು. ಓಕೆ, ಪರ್ಸ್ನಲಿ ನಾನು ಯೂಸ್ ಮಾಡ್ತಿರೋದು ಲ್ಯಾಪ್ಟಾಪ್ ಬಂದು ಆಸೂಸ್ ವಿವೋಬುಕ್, ಬಟ್ ನಂದು ಕಾನ್ಫಿಗರೇಷನ್ ತುಂಬ ಡಿಫ್ರೆಂಟ್ ಆಗಿದೆ. ಓಕೆ, ಇಟ್ಸ್ ನಾಟ್ ಬಜೆಟ್ ಲ್ಯಾಪ್ಟಾಪ್, ಬಟ್ ಇವತ್ತು ನಾವು ಇಲ್ಲಿ ಹೇಳಕ್ಕೆ ಹೋಗ್ತಿರೋದು ಆಸೂಸ್ ವಿವೋಬುಕ್ 16 ವರ್ಷನ್. ಸೊ ಇದರಲ್ಲಿ ಪ್ರೊಸೆಸರ್ ಬಂದು ಇಂಟೆಲ್ i5 12th Gen ಸಿಗೋದು ನಿಮಗೆ. ಓಕೆ, ಅಗೇನ್ ರ್ಯಾಮ್ ಬಂದು 16 GB ಇದೆ, ಇಂಟರ್ನಲ್ ಸ್ಟೋರೇಜ್ ಬಂದು 512 GB ಸಿಗೋದು. ಇದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಡಿಸ್ಪ್ಲೇ ಎನ್ಹ್ಯಾನ್ಸ್ಡ್ ಡಿಸ್ಪ್ಲೇ ವರ್ಷನ್ ಇರೋದು. ಇದು ನಿಮಗೆ ಫುಲ್ HD ಪ್ಲಸ್ ಡಿಸ್ಪ್ಲೇ ಸಿಗುತ್ತೆ. ಪ್ರೀ ಇನ್ಸ್ಟಾಲ್ಡ್ ಸಾಫ್ಟ್ವೇರ್ಸ್ ಅಂತ ನೋಡೋದಾದರೆ ದಿಸ್ ಲ್ಯಾಪ್ಟಾಪ್ ಕಮ್ಸ್ ವಿತ್ ವಿಂಡೋಸ್ 11 ಹೋಮ್ ವರ್ಷನ್, ಅಗೇನ್ MS ಆಫೀಸ್ 2021 ವರ್ಷನ್ ಲೈಫ್ ಟೈಮ್ವರೆಗೂ ಫ್ರೀ ಇರುತ್ತೆ. ಮತ್ತು ಈ ಲ್ಯಾಪ್ಟಾಪ್ದು ಓವರಾಲ್ ವೇಟ್ ಬಂದು 1.8 kg ಅಂತ ಅವರು ಕ್ಲೇಮ್ ಮಾಡ್ತಾ ಇರೋದು. ಕಂಪೇರಿಟಿವ್ಲಿ ಅದರ್ ಮಾಡಲ್ಸು ಯಾಕೆ ಈ ಮಾಡಲ್ ಗುಡ್ ಅಂತ ಹೇಳೋದಾದರೆ ಬ್ಯಾಟ್ರಿ 42 Wh ಬ್ಯಾಟ್ರಿ ಸಿಗುತ್ತೆ, ವಿಚ್ ಇಸ್ ಗುಡ್ ಅಂತ ಹೇಳ್ಬೋದು. ಅಪ್ ಟು 6 hours ಬ್ಯಾಟ್ರಿ ಲೈಫ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸ್ಲೈಟ್ಲಿ ಡೌನ್ ಸೈಡ್ ಅಪ್ಪ ಅಂತಂದರೆ ಇದು ರಿಫ್ರೆಶ್ ರೇಟ್ ಬಂದು ಮ್ಯಾಕ್ಸಿಮಮ್ 60 Hz ರಿಫ್ರೆಶ್ ರೇಟ್ ಅಷ್ಟೇ ನಿಮಗೆ ಸಿಗೋದು. ಬಟ್ ಅನದರ್ ಗುಡ್ ಥಿಂಗ್ ಏನಪ್ಪ ಅಂತಂದರೆ ಬ್ರೈಟ್ನೆಸ್ ಬಂದು ನಿಮಗೆ 300 ನಿಟ್ಸ್ವರೆಗೂ ಸಿಗುತ್ತೆ. ಅದರ್ ಮಾಡಲ್ ಎಲ್ಲ 250ವರೆಗೂ ಅಷ್ಟೇ ಇತ್ತು, ಬಟ್ ಇದು 300 ನಿಟ್ಸ್
ಬ್ರೈಟ್ನೆಸ್ಸು ನಿಮಗೆ ಸಿಗುತ್ತೆ. ಸೊ ಗೈಸ್ ನೋಡಿದ್ರಲ್ಲ, ಸೊ ಇವತ್ತಿನ ವಿಡಿಯೋದಲ್ಲಿ ಈ ಆ್ಯಸ್ ಆಫ್ ಮೈ ಅನಾಲಿಸಿಸ್ ಪ್ರಕಾರ ಬೆಸ್ಟ್ ಲ್ಯಾಪ್ಟಾಪ್ ಅಂಡರ್ 55,000 ಅಂತಲೇ ಹೇಳ್ಬೋದು. ಓಕೆ, ಮೇ ಬಿ ಲೈಕ್ ಫ್ಯೂ ಮಾಡಲ್ಸ್ ಆರ್ 2021 ಮಾಡಲ್ಸು. ಒಂದು ರೀತಿ ನೋಡಿದ್ರೆ ದಿಸ್ ಈಸ್ ನಾಟ್ ಗುಡ್ ಟು ಗೋ ವಿತ್ ದಿಸ್, ಬಟ್ ಆ್ಯಸ್ ನಿಮ್ಮ ಬಜೆಟ್ ರೆಸ್ಟ್ರಿಕ್ಷನ್ ಇರೋದ್ರಿಂದ ಸೊ ವಿತಿನ್ 55,000 ಒಂದು ಒಳ್ಳೆ ಲ್ಯಾಪ್ಟಾಪ್ ಬೇಕು ಅಂತಂದರೆ ಐ ಥಿಂಕ್ ದೀಸ್ ಆರ್ ದಿ ಬೆಸ್ಟ್ ಆಪ್ಷನ್ಸ್ ಅಂತಲೇ ಹೇಳ್ಬೋದು. ಇನ್ ಕೇಸ್ ನಿಮ್ಮ ಬಜೆಟ್ ಇನ್ನೂ ಚೆನ್ನಾಗಿತ್ತು ಅಂತಂದರೆ ಲಿಟಲ್ ಮೋರ್ 5,000 10,000 ಅಥವಾ 15,000 ಅಡಿಷ್ನಲಿ ನೀವೇನಾದರೂ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದರೆ ಐ ಥಿಂಕ್ ಲೇಟೆಸ್ಟ್ ಟೆಕ್ನಾಲಜಿ ಇರ್ತಕ್ಕಂಥ ಲ್ಯಾಪ್ಟಾಪ್ಗಳೇ ನಿಮ್ಗೆ ಸಿಗ್ಬೋದು. ಓಕೆ, ಅದು ಫ್ಯೂಚರ್ ನೆಕ್ಸ್ಟ್ 3 to 5 years ಫ್ಯೂಚರ್ ಪ್ರೂಫ್ ರೆಡಿ ಲ್ಯಾಪ್ಟಾಪ್ ಅಂತಲೇ ಹೇಳ್ಬೋದು. ಸೊ ಥಿಂಕ್ ಮಾಡಿ. ಸೊ ಅಕಾರ್ಡಿಂಗ್ ಟು ನಿಮ್ಮ ಬಜೆಟ್ ಏನಾದರೂ 55,000 ಆಗಿತ್ತು ಅಂತಂದರೆ ಮ್ಯಾಕ್ಸ್ ಬಜೆಟು ಐ ಥಿಂಕ್ ಔಟ್ ಆಫ್ ದೀಸ್ 6 ಯಾವ್ದು ತೊಗೊಂಡ್ರು ಬೆಟರ್ ಅಂತ ಅನಿಸುತ್ತೆ. ಓಕೆ, ಸೊ ಅಗೇನ್ ಗೋ ಥ್ರೂ ಆಲ್ ದ ಸ್ಪೆಕ್ಸ್. ಓಕೆ, ಇನ್ ಡೀಟೇಲ್ ಎಲ್ಲ ಕವರ್ ಮಾಡಲಿಕ್ಕಾಗಲ್ಲ, ನಾನು ಆನ್ ಹೈ ಲೆವೆಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ, ಜಸ್ಟ್ ಟು ಗಿವ್ ಅ ರಫ್ ಐಡಿಯಾ. ಸೊ ನೀವು ಎಲ್ಲ ಈ 6 ಮಾಡಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಪ್ರತಿಯೊಂದು ಮಾಡಲ್ನ ನೀವು ಗೋ ಥ್ರೂ ಮಾಡಿ, ಸೊ ಯಾವ್ದು ಬೆಸ್ಟ್ ಅನ್ನಿಸಂತೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಐ ಥಿಂಕ್ ನೀವು ಲೈಕ್ನೂ ಮಾಡ್ಬೋದು, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ಬೋದು. ಅಗೇನ್ ನೀವೇನಾದರೂ ಫಸ್ಟ್ ಟೈಮ್ ವಿಸಿಟರ್ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ ಕೇಸ್ ನೀವು ಬೇರೆ ಸೆಗ್ಮೆಂಟಲ್ಲಿ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇವನ್ ವಾಷಿಂಗ್ ಮಷೀನು, ಸೊ ಆ ಥರದ್ದು ಏನಾದರೂ ರಿವ್ಯೂ ಮತ್ತು ಸಜೆಷನ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಐ ಥಿಂಕ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ಸ್ಪೆಸಿಫಿಕ್ ಅದರದ್ದೇ ಆದ ಒಂದು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.